ಉಪನ್ಯಾಸ ಶುರುವಾಗ್ತಾ ಇದೆ. ಇದು ವಿಶೇಷವಾಗಿ ನಾನು ಇಲ್ಲಿರೋ ಕಾರಣದಿಂದ ಬರುವ ಬುಧವಾರ ಶುಕ್ರವಾರ ದಿವಸ ನಾನು ನಮ್ಮ ವಾರಕ್ಕೆ 3 ಉತ್ತರದಲ್ಲಿ ನಾನು ಚಿತ್ರೀಕರಣ ಮಾಡಿ ಬರ್ಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಇಲ್ಲಿ ಏನ್ ಚಿತ್ರೀಕರಣ ಮಾಡ್ತೀವಿ ಅದನ್ನೇ ನಾನು ಬರುವ ಬುಧವಾರ ಶುಕ್ರವಾರ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದು ಕಾರಣ ಇದೊಂದನ್ನು ಮಾತ್ರ ಚಿತ್ರೀಕರಣ ಮಾಡಬೇಕಾಗಿದೆ. ಈಗ ಈ ನಿರ್ದೇಶಕಿ ಕಲ್ಪನಾ ರಾನಡೆಯವರ ನಿರ್ದೇಶನದಂತೆ ಈ ವರ್ಷಗಳಿಂದ ಮಾಡ್ತಿರೋದು ಆಕಿನೇ ಈ ಕಾರ್ಯಕ್ರಮ ನಡೆಯುತ್ತೆ. ನಾವು ಅದಕ್ಕೆ 1 ಗಂಟೆ ಅಂತ ಅವಕಾಶ ಇಟ್ಕೊಂಡಿರೋಣ ಮತ್ತು ಅದು ಅಲ್ಲಿ ಪ್ರಸಾರ ಆಗೋದ್ರಿಂದ ನಾನು ಪ್ರತಿ ಪ್ರಶ್ನೆ ಉತ್ತರಕ್ಕೂ ನಾನು ವಿಘ್ನರಾಜವನ್ನು ಹೇಳ್ಬೇಕಾಗುತ್ತೆ. ಅದನ್ನ ಹೇಳ್ಕೊಂಡು ಬಂದಿದ್ದೀನಿ ಮೊದಲಿಂದ. ಕೆಲವರು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಕ್ಕೆ ಪ್ರಯತ್ನ ಪಡೋಣ ಉತ್ತರ ಕೊಡ್ಲಿಕ್ಕೆ. ಆರಂಭ ಮಾಡೋದ? ಎಲ್ಲದಕ್ಕೂ ಇದೊಂದೇ ಉಡುಗೆ ಆಗುತ್ತೆ. ಪ್ರತಿಯೊಂದಕ್ಕೂ ಬದಲಾವಣೆ ಮಾಡಿದ್ದೀವಿ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿವಧ್ಯ ಅಂತರ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳಿಗೆ. ನಾವು ಮೊದಲೇ ಮಾತಾಡ್ದಾಗೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳ್ತೀವಿ ನಮ್ಮ ಸಂಸ್ಕೃತಿನಲ್ಲಿ. ಅಷ್ಟು ಸ್ತ್ರೀಯರಿಗೆ ಬೆಲೆ ಕೊಟ್ಟಿದ್ದೀವಿ, ಪೂಜ್ಯ ಭಾವನೆ ಕೊಟ್ಟಿದ್ದೀವಿ. ಆದ್ರೆ ಅದೇ ಭಗವದ್ಗೀತೆನಲ್ಲಿ ಕೃಷ್ಣ ಹೇಳ್ತಾನೆ, ಸ್ತ್ರೀಸು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ ಅಂತ. ಇದನ್ನ ಹೇಗೆ ವಿವರಿಸ್ತೀರಾ ನೀವು? ಡಾಕ್ಟರ್ ನಂದಿನಿ ಅವರಿಗೆ ನಮಸ್ಕಾರ. ನೀವು 2 ವಿಭಿನ್ನ ಕಾಲದ 2 ವಿಭಿನ್ನ ಮನಸ್ಥಿತಿಯ ಸಂದರ್ಭಗಳ ಶ್ಲೋಕಗಳನ್ನು ಒಟ್ಟಿಗೆ ಕೇಳ್ತಾ ಇದ್ದೀವಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅನ್ನತಕ್ಕದ್ದು ಮನುಧರ್ಮಶಾಸ್ತ್ರದಲ್ಲಿ ಮನು ಮಾಡಿರತಕ್ಕಂಥ ವ್ಯಾಖ್ಯಾನ. ಇನ್ನು ಎರಡನೆಯದು ಲುಪ್ತ ಪಿಂಡೋದಕ ಕ್ರಿಯಾ ದೋಷೈರೇತೆ ಕುಲಜ್ಞಾನಾಂ ವರ್ಣಸಂಕರಕಾರಕೈ ಉತ್ಸಾದ್ಯಂತೆ ಜಾತಿಧರ್ಮ ಕುಲಧರ್ಮಾಶ್ಚ ಶಾಶ್ವತಃ ಇತ್ಯಾದಿ ಭಗವದ್ಗೀತೆಯಲ್ಲಿ ಬರತಕ್ಕಂಥ ಶ್ಲೋಕ. ಈ ಎರಡಕ್ಕೂ ಹೇಗೆ ನೀವು ಸಂವಾದ ಮಾಡ್ತೀರಿ, ಸಮಜಾಯಿಷಿ ಮಾಡ್ತೀರಿ, ಒಪ್ಪಿಗೆ ಕೊಡ್ತೀರಿ ಅಂತ ಪ್ರಶ್ನೆ. ಹೇಗೆ ಎರಡನ್ನು ನಾವು ಸಮೀಚೀನ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದು ನಿಮ್ಮ ಪ್ರಶ್ನೆ. ನೀವು ಯಾಕೆ ಸಮೀಚೀನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಿ? ಮನುಧರ್ಮಶಾಸ್ತ್ರಜ್ಞ ಮನುಸ್ಮೃತಿಯನ್ನ ವಿರಚನೆ ಮಾಡಿದಾಗ ಆತನ ಕಾಲದಲ್ಲಿನ ರಾಜಧರ್ಮವನ್ನು ಆತ ದಾಖಲು ಮಾಡಿದ. ಮನುಧರ್ಮಶಾಸ್ತ್ರ ಅನ್ನತಕ್ಕಂಥದ್ದು ನಮ್ಮಲ್ಲಿ ಯಾರೂ ಪಠ್ಯವಾಗಿ ಒಪ್ಪಲಿಲ್ಲ. ಮನುಧರ್ಮಶಾಸ್ತ್ರದಲ್ಲಿ ಈಗ ಹೇಗೆ ನಮ್ಮ ಸಂವಿಧಾನಕ್ಕೆ ಅನೇಕಾನೇಕ ತಿದ್ದುಪಡಿಗಳಾಯಿತೋ ಆ ರೀತಿ ಮನುಧರ್ಮಶಾಸ್ತ್ರಕ್ಕೂ ತಿದ್ದುಪಡಿಗಳಾಯಿತು. ಹೀಗಾಗಿ ತದ್ ವಿರುದ್ಧವಾದ ಅಭಿಪ್ರಾಯಗಳನ್ನು ನಾವು ಮನುಧರ್ಮಶಾಸ್ತ್ರದಲ್ಲಿ ನೋಡ್ತೀವಿ. ಸ್ತ್ರೀಯರ ಪರವಾಗಿದೆ, ಸ್ತ್ರೀಯರ ವಿರುದ್ಧವಾಗಿದೆ. ಸ್ತ್ರೀಯರಿಗೆ ಸ್ವತಂತ್ರ ಕೊಡಕೂಡದು ಅಂತ ಇದೆ, ಸ್ತ್ರೀಯರಿಗೆ ಈ ರೀತಿ ಮಾನ್ಯತೆ ಕೊಡಬೇಕು ಅಂತ ಇದೆ. ಇದು ಎಲ್ಲವೂ ಒಬ್ಬನೇ ಒಬ್ಬ ಮನು ಬರೆದಿದ್ದಲ್ಲ. ಬಹುಶಃ ಹಲವು ಮನುಗಳು ಹಲವು ಕಾಲದಲ್ಲಿ ಮಾಡಿರತಕ್ಕಂಥ ಶಾಸ್ತ್ರಗಳನ್ನ ಸಂಕಲನ ಮಾಡಿ ಮನುಧರ್ಮಶಾಸ್ತ್ರ ಅಂತ ಒಂದು ಕಾಲಕ್ಕೆ ಬಂದಿರಬೇಕು. ಅದು ಒಂದು ಸಾಮಾಜಿಕ ಧರ್ಮದ ಅಪೇಕ್ಷೆ, ನಿರೀಕ್ಷೆ. ಏನು? ಎಲ್ಲಿ ಸ್ತ್ರೀಯರಿಗೆ ಮಾನ್ಯತೆಯನ್ನು ಕೊಡ್ತಾರೋ ಅಲ್ಲಿ ದೇವರು ಮೆಚ್ಚುತ್ತಾರೆ. ಇದು ಸಾಮಾನ್ಯವಾದ ಹೇಳಿ. ಇನ್ನು ಎರಡನೆಯದು ಭಗವದ್ಗೀತೆಯಲ್ಲಿ ಬರತಕ್ಕಂಥ ಮಾತುಗಳು. ಅದು ಅಸಾಮಾನ್ಯವಾದ ಸಂದರ್ಭ. ಔಷಧವನ್ನು ಕೊಟ್ಟು ಗುಣಪಡಿಸತಕ್ಕಂಥ ಕಾಯಿಲೆಗಳು ಕೆಲವಿರುತ್ತೆ. ಶಸ್ತ್ರಚಿಕಿತ್ಸೆಯನ್ನೇ ಮಾಡಿ ಗುಣಪಡಿಸಬೇಕಾದ ಕಾಯಿಲೆಗಳು ಕೆಲವಿರುತ್ತೆ. ಕೆಲವೊಂದು ಉಪೇಕ್ಷೆ ಮಾಡಿಬಿಟ್ರೆ ತನ್ನಿಂದ ತಾನೇ ಗುಣವಾಗತಕ್ಕಂಥ ಕಾಯಿಲೆಗಳು ಕೆಲವಿರುತ್ತೆ. ಎಲ್ಲದಕ್ಕೂ ಒಂದೇ ಮದ್ದಲ್ಲ. ಹೀಗಾಗಿ ಶಾಸ್ತ್ರ ನಿರ್ಮಾಣದ ಸಂದರ್ಭದಲ್ಲಿ ಹೇಳತಕ್ಕ ವಾಕ್ಯವನ್ನ ನೀವು ಅಸಾಮಾನ್ಯವಾಗಿರತಕ್ಕಂಥ ಯುದ್ಧ ಸಂದರ್ಭದ ವಾಕ್ಯಕ್ಕೆ ಹೇಗೆ ಹೋಲಿಸೋದು ಅಂತ ಯೋಚನೆ ಮಾಡಿಕೊಡುದು.
ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಹೇಳ್ತಾ ಇರತಕ್ಕಂಥ ಭಗವದ್ಗೀತೆ ಅದು ಭಗವದ್ಗೀತೆ ಅಲ್ಲ. ಅಲ್ಲಿ ಹೇಳ್ತಾ ಇರತಕ್ಕಂಥದ್ದು ಅರ್ಜುನ ವಿಷಾದ ಯೋಗದಲ್ಲಿ. ಅದನ್ನು ಹೇಳಿದ್ದು ಕೃಷ್ಣ ಅಲ್ಲ, ಅದನ್ನು ಹೇಳಿದ್ದು ಅರ್ಜುನ. ಅರ್ಜುನ ಎಲ್ಲೋ ಒಂದು ಕಡೆಗೆ ಹೇಡಿಯಾಗಿ, ಅರ್ಜುನ ನಿಷ್ಕಾರುಣ್ಯದ ಭಾವದಲ್ಲಿ, ಅಥವಾ ಡಿ ವಿ ಗುಂಡಪ್ಪನವರ ಪ್ರಕಾರ ಅಕಾರಣವಾಗಿರತಕ್ಕಂಥ ಅಸ್ಥಾನ ಕಾರುಣ್ಯ ಅಂತ ಕರೀತಾರೆ ಗುಂಡಪ್ಪನವರದಲ್ಲಿ. ಯಾವ ಸಂದರ್ಭದಲ್ಲಿ ಕಾರುಣ್ಯವನ್ನು ತೋರಿಸಕೂಡದೋ ಆ ಸಂದರ್ಭದಲ್ಲಿ ಕಾರುಣ್ಯದಿಂದ ಮಾತಾಡ್ತಾ ಇದ್ದಾನೆ ಅರ್ಜುನ ಅಂತ. ಹೀಗಾಗಿಯೇ ಅರ್ಜುನ ಮಾತನಾಡಿದ ಮಾತನ್ನ ಏನನ್ನು ನೀವು ಹೇಳಿದಿರಿ, ಆ ಮಾತನ್ನು ಕೃಷ್ಣನೇ ಖಂಡಿಸ್ತಾನೆ ಎರಡನೇ ಯೋಗದಲ್ಲಿ. ಸಾಂಖ್ಯಯೋಗದ ಪ್ರಾರಂಭದಲ್ಲಿಯೇ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಕ್ಷುದ್ರ, ನೀನು ಮಾತಾಡಿದ್ದೆಲ್ಲ ಕ್ಷುದ್ರ, ಹೃದಯ ದೌರ್ಬಲ್ಯ, ಹೃದಯ ದೌರ್ಬಲ್ಯದಿಂದ ಮಾತಾಡ್ತಾ ಇದೀಯಾ, ನೀವೇನು ಲುಪ್ತಪಿಂಡೋದಕ ಕ್ರಿಯೆ ಅದು ಇದು ಎಲ್ಲ ಹೇಳಿದ ಅರ್ಜುನ, ಅದನ್ನೆಲ್ಲ ಕೃಷ್ಣ ಖಂಡಿಸ್ತಾನೆ. ಅದು ಕಾರಣ ಒಂದನೆಯದಾಗಿ ಅದು ಸಾಮಾನ್ಯ ಸಂದರ್ಭ ಅಲ್ಲ, ಯುದ್ಧ ಸಂದರ್ಭ. ಸ್ವಲ್ಪ ಹಿಂಜರಿದಿರತಕ್ಕಂಥ ಅರ್ಜುನ ಏನೋ ಒದ್ದಾಡ್ಕೊಂಡು ಮಾತಾಡಿದ್ದಾನೆ, ಅದನ್ನು ಅಂದೇ ಕೃಷ್ಣ ಖಂಡಿಸಿದ್ದಾನೆ. ಆದ್ದರಿಂದ ಅದು ಮಾನ್ಯವಾದಂತಹ ವಾದ ಅಲ್ಲ ಅಂತ. ಏನನ್ನ ಅರ್ಜುನ ಮಾಡಿದ, ಏನನ್ನ ನೀವು ಹೇಳ್ತಾ ಇದ್ದೀರಿ, ಅದು ಮಾನ್ಯವಾದ ವಾದ ಅಲ್ಲ ಅದು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಭಗವಂತನೇ ಖಂಡಿಸಿದ ಕಾರಣದಿಂದ ಈ ಒಂದು ಧರ್ಮಶಾಸ್ತ್ರದ ಮಾತಿಗೂ ಅರ್ಜುನನ ಹೇಡಿತನದ ಮಾತಿಗೂ ಹೋಲಿಸ್ತಕ್ಕಂಥದ್ದೇ ಇಲ್ಲ ಅದು. ಆಗ್ಬೋದೇ?